ದೇಶಾದ್ಯಂತ ಮುಸ್ಲಿಂ ಬಾಂಧವರಿಂದ ಬಕ್ರೀದ್ ಹಬ್ಬ ಆಚರಣೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುರುಬರಹಳ್ಳಿ ಕರ್ನಾಟಕ ಲೇಔಟ್ ಮಸೀದಿಯಲ್ಲಿ ಮುಸಲ್ಮಾನ್ ಬಾಂಧವರು ಪ್ರಾರ್ಥನೆ ಸಲ್ಲಿಸಿದರು. ಬಕ್ರೀದ್ ಹಬ್ಬ ಎಂದರೆ ಈದ್ ಉಲ್ ಅಧಾ ಮುಸ್ಲಿಮರ ಪ್ರಮುಖ ಹಬ್ಬವಾಗಿದ್ದು, ಇದು ತ್ಯಾಗ, ಬಲಿದಾನ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿದೆ. ಪ್ರವಾದಿ ಅಬ್ರಹಾಂ ರವರು ದೇವರ ಮೇಲಿನ ಭಕ್ತಿಯಿಂದ ತಮ್ಮ ಮಗನನ್ನೇ ತ್ಯಾಗ ಮಾಡಲು ಮುಂದಾದಾಗ ಅವರ ತ್ಯಾಗಕ್ಕೆ ಮೆಚ್ಚಿ ದೇವರು ಮಗನ ಬದಲಾಗಿ ಪ್ರಾಣಿಯೊಂದನ್ನು ಬಲಿ ನೀಡುವಂತೆ ಪವಾಡ ಮಾಡಿದನೆಂಬ ನಂಬಿಕೆಯ ಆಧಾರದ ಮೇಲೆ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಹಬ್ಬದ ದಿನ ಮುಂಜಾನೆ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಎಲ್ಲೆಡೆ ಶಾಂತಿ ಮತ್ತು ಸೌಹಾರ್ದತೆಯಿಂದ ಪ್ರಾರ್ಥಿಸುತ್ತಿದ್ದಾರೆ. وإذ قال إبراهيم رب اجعل هذا البلد آمنا واجنبني وبني أن نعبد الأصنام رب إنهن أضللن كثيرا من الناس فمن تبعني فإنه مني ومن عصاني فإنك غفور رحيم ربنا إني أسكنت من ذريتي بواد غير ذي زرع عند بيتك المحرم ربنا ليقيموا الصلاة فاجعل أفئدة من الناس تهوي إليهم وارزقهم من الثمرات لعلهم يشكرون ربنا إنك تعلم ما نخفي وما نعلن وما يخفى على الله من شيء في الأرض ولا في السماء. ಬಂಧುಗಳೇ, ಇವತ್ತು ನಮ್ಮ ಈ ಹಬ್ಬದ ವಿಶೇಷ ಏನಂದರೆ, ನಮ್ಮ ಆಸೆಗಳನ್ನು ದೇವರಿಗೆ ಅರ್ಪಣೆ ಮಾಡ್ತಾಯಿದ್ದೀವಿ. ಅದು ಯಾವ ರೂಪದಲ್ಲಿ ಅಂದರೆ, ಒಂದು ಪ್ರಾಣಿದು ರೂಪದಲ್ಲಿ ನಮ್ಮದು ಇಚ್ಛೆ ಇರುತ್ತೆ. ಅದೆಲ್ಲ ನಮ್ಮದು ಏನೇನು ಇದಿದೆ ಎಲ್ಲ ನಮ್ಮ ದೇವರ ಹತ್ರ ಮಾತಾಡಿಕೊಂಡು ನಾವು ಅದನ್ನು ಅವರಿಗೆ ಕೊಡ್ತೀವಿ. ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಮತ್ತು ಈ ಬಕ್ರೀದ್ ಹಬ್ಬಕ್ಕೆ ನಾವು ಇಲ್ಲಿ ನಮಾಜಿಗೆ ಬರ್ತೀವಿ, ತುಂಬ ಜನ ಸೇರ್ತಾರೆ. ಸೊ ಇದೊಂದು ಈದ್ಗಾ ಇರೋದ್ರಿಂದ ನಮಗೆಲ್ಲ ಇಲ್ಲಿರೋರಿಗೆ ಅನುಕೂಲ. ತುಂಬ ಧನ್ಯವಾದಗಳು. ಬಕ್ರೀದ್ ಹಬ್ಬದ ಸಂದೇಶ ಏನಂತಂದರೆ, ನಮ್ಮ ಒಂದು ಕುರ್ಬಾನಿ ಅಂದಾಗ ಬರೀ ಕುರಿಗೋಸ್ಕರ ಅಲ್ಲ, ಕುರಿ ಕಟ್ ಮಾಡೋರು ದುಡ್ಡಿರೋರು ಮಾಡ್ತಾರಂತಂದ್ರೂ ಅದರಲ್ಲಿ ನಮ್ಮ ಪಾಪ ಪುಣ್ಯಗಳು ಮತ್ತು ಇನ್ನೊಂದು ನಾವು ಕೆಟ್ಟ ಕೆಲಸನ ಬಿಟ್ಟು ಒಳ್ಳೆತನನ ತಗೊಳ್ಳೋದು, ಮತ್ತು ಬಡವರು ಕಟ್ ಮಾಡಿರಲ್ಲ ಅವ್ರಿಗೂ ಮಟನ್ ತಿನ್ನೋ ಒಂದು ಚಾನ್ಸ್ ಸಿಗುತ್ತೆ. ಜೊತೆಲಿ ಇನ್ನೊಂದೇನೆಂದರೆ, ಇದೊಂದು ಏನಂತಾರೆ, ಸ್ಯಾಕ್ರಿಫೈಸ್, ತ್ಯಾಗ ಬಲಿದಾನ. ಹೌದು. ನಮಸ್ಕಾರ ಎಲ್ಲ ಬಂಧುವರೆಗೂ ನಮ್ಮ ಕಡೆಯಿಂದ ಈದ್ ಉಲ್ ಅಜಾ ಅಂದರೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಈ ಬಕ್ರೀದ್ ಹಬ್ಬ ಆಚರಿಸೋದು ಬರೀ ಪ್ರಾಣಿ ಬಲಿ ಕೊಟ್ಟಲ್ಲ, ನಮ್ಮ ಆಸೆ ಆಕಾಂಕ್ಷೆಗಳನ್ನ ದೇವರ ಹೆಸರಲ್ಲಿ ನಾವು ನಮ್ಮ ಇದನ್ನು ಬಲಿ ಕೊಡೋದಕ್ಕೆ ನಾವು ಈ ಹಬ್ಬ ಆಚರಿಸ್ತೀವಿ. ಇದೊಂದು ಸಾಂಪ್ರದಾಯಿಕ ಒಂದು ಇದನ್ನು ಆಚರಿಸ್ತೀವಿ ನಾವು. ಇವತ್ತು ನಮ್ಮ ಬಕ್ರೀದ್ ಹಬ್ಬ. ಇವತ್ತು ಈ ಮೂಲಕ ನಾನು ನಿಮ್ಮ
ಟಿ ವಿ ಮೂಲಕ ಎಲ್ಲರಿಗೂ ಶುಭಾಶಯನೂ ಕೋರುತ್ತಾ, ಈ ಬಕ್ರೀದ್ ಹಬ್ಬವನ್ನು ಎಲ್ಲರಿಗೂ ಗೊತ್ತಿದೆ, ಮುಂಚೆಯಿಂದನೂ ಮಾಡ್ಕೊಂಬರ್ತಾಯಿದ್ದೀವಿ. ಇದರಲ್ಲಿ ನಾವು ಕುರಿಗೆಲ್ಲ ಒಂದು ಸ್ಯಾಕ್ರಿಫೈಸ್ ಮಾಡೋವಂಥದ್ದು ಕೆಲಸ ಮಾಡ್ತೀವಿ ದೇವ್ರ ಹೆಸರಲ್ಲಿ. ಮತ್ತು ಇನ್ನೊಂದೇನೆಂದರೆ ಈ ಇದರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರಿಗೂ ಶಾಂತಿ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡಿ, ಇದೇ ಥರ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಸಹೋದರ ಎಲ್ಲರೂ ಇರ್ತಾರೆ, ಅವ್ರಿಗೂ ಕಷ್ಟ ಬಂದಂಗೆ ಏನು ಅಕ್ಕಪಕ್ಕದ ಅವ್ರಿಗೂ ನಾವು ಕಷ್ಟ ಏನು ಕೊಡ್ದಂಗೆ ನಾವು ನಮ್ಮ ಹಬ್ಬವನ್ನು ಶಾಂತಿ ರೀತಿಯಿಂದ ಆಚರಣೆ ಮಾಡಬೇಕಂತ ಎಲ್ಲರಿಗೂ ಇದೇ ರೀತಿಯಲ್ಲಿ ಹೇಳ್ತಾಯಿದ್ದೀನಿ ಸರ್. ಮತ್ತು ನಮ್ಮ ಭಾಗದಲ್ಲಿ ನಮ್ಮ ಬಸವೇಶ್ವರನಗರ ಸ್ಟೇಷನ್ ಪೊಲೀಸರಾಗಿರ್ಬೋದು, ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಮತ್ತು ಎಲ್ಲಕ್ಕಿಂತ ನಮ್ಮ MLA ಏನಿದ್ದಾರೆ ಗೋಪಾಲಣ್ಣ ಅವರು, ಅವರ ಇಲ್ಲಿ ನಮ್ಮ ಈ ಭಾಗದಲ್ಲಿ ಆಗಲಿ ಮಸೀದಿಗಳಿಗಾಗಲಿ ಎಲ್ಲರೂ ಬಂದು ಒಂದು ಸತಿ ಭೇಟಿ ಮಾಡುವ ಎಲ್ಲರ ಕಡೆ ಹೋಗಿರ್ತಾರೆ. ಅವರು ನಮಗೆ ಎಲ್ಲರಿಗೂ ಬಂದು ಶುಭಾಶಯವನ್ನು ಅವರು ಕೋರಿದ್ದಾರೆ. ನಮಸ್ಕಾರ. ಸಮಸ್ತ ಕರ್ನಾಟಕದ ಜನತೆಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಎಲ್ಲರ ಆಶೀರ್ವಾದದಿಂದ ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಬಕ್ರೀದ್ ಹಬ್ಬವನ್ನು ನಡೆಸ್ಕೊಂಬಂದು ಎಲ್ಲರದ್ದು ನಿಮ್ಮದು ಹಾಗೆ ಸಹಕಾರ ಇರಲಿ. ಅಣ್ಣ ತಮ್ಮಂದಿರ ಥರ ಸಹೋದರರಂತೆ ನಾವೆಲ್ಲ ಸೇರಿ ಒಂದಾಗಿ ಬಾಳೋಣ. ಶಾಂತಿ ಸೌಹಾರ್ದತೆಯೇ ಒಂದು ಆಚರಿಸ್ತೀವಿ. ತ್ಯಾಗ ಬಲಿದಾನವನ್ನು ನಮ್ಮ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅವರ 90 ವರ್ಷ ಆಗಿರುತ್ತೆ, ಅವರಿಗೆ ಭಗವಂತ ಒಂದು ಗಂಡುಮಗುವನ್ನು ಕೊಟ್ಟಿರ್ತಾನೆ. ಆವಾಗ ಭಗವಂತನ ಆಜ್ಞೆ ಆಗುತ್ತೆ, ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಮಗ ಇಸ್ಮಾಯಿಲ್ ಅಲೈಹಿಸ್ಸಲಾಮನ್ನು ಬಲಿದಾನವನ್ನು ಕೊಡಬೇಕು ಅಂತ ಅವ್ರ ಮೇಲೆ ಒಂದು ಪರೀಕ್ಷೆ ನಡೆಯುತ್ತೆ. ಆವಾಗ ಆ ಪರೀಕ್ಷೆಯಲ್ಲಿ ತನ್ನ ಮಗನಿಗೆ ಅವರು ಜುಬಾಹ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಭಗವಂತ ಒಂದು ಸ್ವರ್ಗದಿಂದ ಒಂದು ಮರಿಯನ್ನು, ನಮ್ಮಲ್ಲಿ ಮರಿ ಕುರಿ ಅಂತಾರೆ, ನಮ್ಮ ಇಸ್ಲಾಂ ಧರ್ಮದಲ್ಲಿ ಬಕ್ರಾ ದುಂಬ ಅಂತಾರೆ. ಆವಾಗ ಬಲಿದಾನ ಕೊಡೋ ಟೈಮಲ್ಲಿ ಭಗವಂತನು ಆ ಕುರಿಯನ್ನು ಸ್ವರ್ಗದಿಂದ ಇಳಿಸ್ತಾನೆ. ಆ ಕುರಿಗೆ ಬಲಿದಾನವನ್ನು ಕೊಡದೆ ನಮ್ಮ ಬಕ್ರೀದ್ ಹಬ್ಬ ಅನ್ನಕ್ಕೆ ಒಂದು ಸೂಚನೆ ಸರ್. الله أكبر